ನಮಸ್ತೆ ಕಲನಾಡು. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಲಾಸ್ಟ್ ಮಂತ್ ವಿಡಿಯೋ ಹಾಕಿದ್ದು ತುಂಬಾ ಚೆನ್ನಾಗಿ ವಿಡಿಯೋ ಹೋಗಿದೆ. 20,000 ಚಿಲ್ಲರೆ ವ್ಯೂಸ್ ಬಂದಿದೆ. ತುಂಬಾ ಥ್ಯಾಂಕ್ಸ್. ಹೀಗೆ ನೋಡ್ತಾ ಇರಿ. ಹೊಸ ಯೂಟ್ಯೂಬರ್‌ಗೆ ಸಪೋರ್ಟ್ ಮಾಡ್ತಾ ಇರಿ. ನಾನಿವತ್ತು ಮಕ್ಳಿಗೋಸ್ಕರ ಡ್ರೈ ಫ್ರೂಟ್ ಲಡ್ಡು ಮತ್ತೆ ಬೇಸನ್ ಲಡ್ಡುನ ಹೇಗೆ ಈಸಿಯಾಗಿ ಮನೇಲೆ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ. ನಾನು ಈಗ ನಿಮ್ಗೆ ವಿಡಿಯೋದಲ್ಲ ಈಗಾಗಲೇ ನೋಡಿರೋ ತರ ಎಲ್ಲ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ತಗೊಳ್ಳಿ. ನಾನು ಬಾದಾಮಿ, ಗೋಡಂಬಿ ಮತ್ತೆ ಅಂಜೂರ, ಪಿಸ್ತಾ ತಗೊಂಡಿದ್ದೀನಿ. ನಿಮ್ಗೆ ಯಾವ್ದಾವ್ದು ಬೇಕು ನೀವು ಇಷ್ಟಪಡುವಂತದ್ದನ್ನ ನಾನು ಎಲ್ಲಾನು 100 ಗ್ರಾಮ್ ತಗೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕಾಗುತ್ತೋ ನೀವು ಅಷ್ಟನ್ನ ಸೇರಿಸ್ಕೊಳ್ತಾ ಹೋಗ್ಬೋದು. ನಾನು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ಲೋ ಫ್ಲೇಮ್ ಅಲ್ಲಿ ಉರಿ ಉರಿತಾ ಇದ್ದೀನಿ. ಸ್ವಲ್ಪ ತುಂಬಾನು ಬಿಸಿ ಆಗೋದ್ ಬೇಡ ಮತ್ತೆ ತುಂಬಾ ಕಮ್ಮಿನೂ ಆಗೋದ್ ಬೇಡ. ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರ್ಗುನು ಸ್ವಲ್ಪ ಚಿಟಪಟ ಅನ್ನೋವರ್ಗುನು ಹುರ್ಕೊಳ್ಳೋಣ. ಮತ್ತೆ ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಡಿ, ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ತಾ ಬನ್ನಿ. ತುಂಬಾ ಈಸಿಯಾಗಿ ಮಕ್ಳಿಗೆ ಹೆಲ್ದಿಯಾಗಿ ಮಾಡ್ಕೊಡ್ಬೋದು. ಹೀಗಂತೂ ಮಕ್ಳಿಗೆ ಹೆಲ್ತ್ ಪದೇ ಪದೇ ಹಾಳಾಗ್ತಾ ಇದೆ ವೆದರ್ ಚೇಂಜ್ ಆಗಿರೋದ್ರಿಂದ. ಈ ತರ ಮಕ್ಳಿಗೆ ಹೊರಗಡೆ ಫುಡ್ಗಳಿಗಿಂತ ಮನೇಲೆ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯವಾಗೂ ಇರುತ್ತೆ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ನಾನು ಮೊದ್ಲೇ ಹೇಳಿದಾಗೆ ನೀವು ಅದನ್ನ ಸೇರಿಸ್ಕೊಳ್ತಾ ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಮಗೂ ಯಾವುದೇ ಭಯ ಇಲ್ದೇನೆ ಮಕ್ಳಿಗೆ ಕೊಡ್ಬೋದು. ಮತ್ತೆ ನಾನು ಇದು ಸಿಹಿ ಬರೋದಕ್ಕೆ 200 ಗ್ರಾಮ್ ಖರ್ಜೂರನ ಸೇರಿಸ್ಕೊಂಡಿದೀನಿ. ನಿಮ್ಗೆ ಬೇಕು ಅಂದ್ರೆ ಬೇಕಾದ್ರೆ ಜಾಸ್ತಿನೂ ಸೇರಿಸ್ಕೋಬಹುದು. ನಾನು ಸ್ವಲ್ಪ ಉಂಡೆ ಬೆಲ್ಲ ಅಂತ ಹೇಳ್ತಾರಲ್ಲ ಅದನ್ನ ಸ್ವಲ್ಪ ಸೇರಿಸ್ಕೊಂಡಿದೀನಿ. ಅದನ್ನು ಕೂಡ 1-2 ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಅದು ನಮ್ಗೆ ಮೆಲ್ಟ್ ಆಗಿ ಅದು ಡ್ರೈ ಫ್ರೂಟ್ಸ್ ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಡ್ರೆ ಅಂಟು ಬೇಕಲ್ವಾ ಉಂಡೆ ಕಟ್ಟೋದಿಕ್ಕೆ. ಹಾಗಾಗಿ ನಾನು ಅದನ್ನ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಮತ್ತೆ ಅಂಜೂರ ಅಂತ ಹೇಳ್ತಾರಲ್ಲ ಅದು ಸ್ವಲ್ಪ ತುಂಬಾ ಗಟ್ಟಿ ಇರುತ್ತೆ. ಎಷ್ಟೇ ಇದ್ ಮಾಡಿದ್ರು ಪುಡಿ ಆಗಲ್ಲ. ಹಾಗಾಗಿ ನಾನು ಸ್ವಲ್ಪ ಅದನ್ನ ಕುಟಾಣಿಲಿ ಕುಟ್ಟಿ ಸಾಫ್ಟ್ ಮಾಡ್ಕೊಂಡಿದೀನಿ. ಏನ್ ನಾನು ಡ್ರೈ ಫ್ರೂಟ್ಸ್ ಎಲ್ಲಾನು ಹುರಿದಿಟ್ಕೊಂಡಿದೆ ಅದನ್ನ ತಣ್ಣಗಾದ್ಮೇಲೆ ಸ್ವಲ್ಪ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದೀನಿ. ನಿಮ್ಗೆ ಬೇಡ ಅಂತಂದ್ರೆ ನೀವು ದಪ್ಪ ದಪ್ಪನೆ ಮಾಡ್ಕೋಬಹುದು. ನಾನು ಸ್ವಲ್ಪ ಮೀಡಿಯಂ ಆಗಿ ಪೌಡರ್ ಮಾಡ್ಕೊಂಡಿದೀನಿ. ಈ ರೀತಿ ಸ್ವಲ್ಪ ಅದು ಬೆಲ್ಲ ಮತ್ತೆ ಅಂಜೂರ ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ಕಲ್ಸ್ಕೋಬೇಕು. ಯಾಕಂದ್ರೆ ತಣ್ಣಗಾದ್ಮೇಲೆ ಗಟ್ಟಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಂತೇಳಿ ತುಂಬಾ ಗಟ್ಟಿನೂ ಕೂಡ ಏನು ಆಗಲ್ಲ. ಆದ್ರೆ ನಮ್ಗೆ ಉಂಡೆ ಕಟ್ಟಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ನೀವು ಈ ರೀತಿ ಕಲ್ಸ್ಕೊಳ್ತಾ ಬನ್ನಿ. ಎಲ್ಲ ನಿಮ್ಗೆ ಅಷ್ಟು ಸಾಕಾಗುತ್ತೆ ಅನ್ಸುತ್ತೆ ನೋಡಿ. ಅದು ನೋಡ್ಬೇಕಾದ್ರೆ ಈ ರೀತಿ ಈ ಶೇಪ್ ಅಲ್ಲಿ ನೀವು ಇನ್ನು ಚಿಕ್ಕದಾಗಾದ್ರೂ ಮಾಡ್ಕೋಬಹುದು, ಇಲ್ಲ ಇನ್ನು ದಪ್ಪದಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನ ಕೊಟ್ಕೋಬಹುದು. ಮಕ್ಳಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಪ್ಲೀಸ್ ನಮ್ ಚಾನೆಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಏನಾದ್ರೂ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸ್ಕೊಡ್ಬೋದು ನೀವು. ಮತ್ತೆ ಮಕ್ಳಿಗೂ ಅಷ್ಟೇನೆ ಸಿಹಿ ನೀವು ಇನ್ನೊಂದ್ ಸ್ವಲ್ಪ ಬೇಕು ಅಂತಂದ್ರೆ ನೀವು ಖರ್ಜೂರನ ಆಡ್ ಮಾಡ್ಕೋಬಹುದು. ನಾನು ಮೊದ್ಲೇ ಹೇಳಿರುವ ಹಾಗೆ ನನಗೆ ಇಷ್ಟೇ ಸಾಕು ಅನ್ಸ್ತು, ಹಾಗಾಗಿ ನಾನು 200 ಗ್ರಾಮ್ನ ಸೇರಿಸ್ಕೊಂಡಿದೀನಿ. ಈಗ ಬನ್ನಿ ಬೇಸನ್ ಲಡ್ಡು ರೆಡಿ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಅಂದ್ರೆ ನಾನು ಅಳತೆ ಮೊದ್ಲೇ ಹೇಳ್ತೀನಿ. ಈ ಕಪ್ಪಲ್ಲಿ ನಾನು 4 ಕಪ್ಪು ಕಡಲೆ ಹಿಟ್ಟನ್ನ ತಗೊಂಡಿದೀನಿ, 1 ಕಪ್ಪು ತುಪ್ಪ ತಗೊಂಡಿದೀನಿ, 2 ಕಪ್ಪು ಬೆಲ್ಲನ ತಗೊಂಡಿದೀನಿ. ನಾನು ಬೆಲ್ಲ ಮತ್ತೆ ಸಕ್ಕರೆ ಎರಡನ್ನೂ ಕೂಡ ನಿಮ್ಗೆ ಬೇಸನ್ ಲಡ್ಡುನ ತೋರಿಸ್ತಾ ಇದ್ದೀನಿ. ಬೆಲ್ಲ ಬೇಕು ಅಂದ್ರೆ ನೀವು ಬೆಲ್ಲ ಉಪಯೋಗಿಸ್ಕೊಂಡು ಮಾಡ್ಕೋಬಹುದು, ಮತ್ತೆ ಸಕ್ಕರೆ ಬೇಕು ಅಂದ್ರೆ ಸಕ್ಕರೆ ಉಪಯೋಗಿಸ್ಕೊಂಡು ಮಾಡ್ಕೋಬಹುದು. ನೋಡಿ ನಾನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಡಲೆ ಹಿಟ್ಟು ದಯವಿಟ್ಟು ಜರಡಿ ಆಡಿ ತಗೊಳ್ಳಿ. ಯಾಕಂದ್ರೆ ಗಂಟಿದ್ರೆ ನಿಮ್ಗೆ ಉಂಡೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ನಾನು ಈಗ 5-6 ನಿಮಿಷ ಹುರಿದಾದ್ಮೇಲೆ ಅಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅದನ್ನ ಬಿಸಿ ಮಾಡ್ಕೊಂಡಾದ್ಮೇಲೆ ನಾನೀಗ 2 ಸ್ಪೂನು ತುಪ್ಪನ ಸೇರಿಸ್ಕೊಳ್ತಾ ಬರ್ತಾ ಇದ್ದೀನಿ. ಯಾಕಂದ್ರೆ ಒಂದೇ ಸರಿ ನಾವು ತುಪ್ಪ ಸೇರಿಸಿದ್ರೆ ನಿಮ್ಗೆ ಆ ಫ್ಲೇವರ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಮತ್ತೆ ಉರಿತಾ ನಿಮ್ಗೆ ಅದು ಸ್ಮೆಲ್ ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ತುಪ್ಪನ 2-3 ಸರಿ ನಾನು ಸೇರಿಸ್ಕೊಳ್ತಾ ಬಂದಿದ್ದೀನಿ. ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಮೇಯ್ನ್ ಇದಕ್ಕೆ ನಾವು ತುಪ್ಪನೂ ಜಾಸ್ತಿ ಆಗ್ಬಾರ್ದು, ಬೆಲ್ಲನೂ ಜಾಸ್ತಿ ಆಗ್ಬಾರ್ದು. ಯಾಕಂದ್ರೆ ಆಮೇಲೆ ಉಂಡೆ ಹಾಳಾಗಕ್ ಸ್ಟಾರ್ಟ್ ಆಗುತ್ತೆ. ಅಂತಂದ್ರೆ ನಿಮ್ಗೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಶೇಪ್ ಕುತ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಈ ರೀತಿ 2 ಸರಿ ಹುರ್ಕೋತಾ ಇದೀನಿ. ಸಕ್ಕರೆಗೆ ಸಪ್ರೇಟ್ ಮತ್ತೆ ಬೆಲ್ಲಕ್ಕೆ ಸಪ್ರೇಟ್ ನಾನು ಫಸ್ಟ್ ಅಳತೆ ಮಾಡ್ಕೊಂಡು ಎಲ್ಲಾನು ಹುರ್ದಿ ಸಪ್ರೇಟ್ ಆಗಿ ತಟ್ಟೆಯಲ್ಲಿ ಹಾಕೋತಾ ಇದೀನಿ. ಯಾಕಂದ್ರೆ ಅದು ಕಡಲೆ ಹಿಟ್ಟು ಸ್ವಲ್ಪ ನಿಮ್ಗೆ ಹಾರ್ಬೇಕು, ತಣ್ಣಗಾಗ್ಬೇಕು. ಯಾಕಂದ್ರೆ ನಾನು ಮಿಕ್ಸಿ ಜಾರಲ್ಲಿ ಹಾಕಿ
ತುಂಬಾ ಈಸಿಯಾಗಿ, ತುಂಬಾ ಏನ್ ತಲೆ ಕೆಡಿಸ್ಕೊಳ್ಳುವಾಗಿಲ್ಲ. ಈ ರೀತಿ ಸ್ವಲ್ಪ ಹಿಟ್ಟು ಹಾರದ್ಮೇಲೆ ನಾನಿವಾಗ ನೋಡಿ ಬೆಲ್ಲ ತಗೊಂಡಿದೀನಿ. ಇದನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಮಿಕ್ಸಿಗೆ ಹಾಕಿ. ಈಗ ನೋಡಿ ನಾನು ಸ್ವಲ್ಪನೇ ಬೆಲ್ಲನ ಚಿಕ್ಕದಾಗಿ ಒಂದೊಂದೇ ಪಲ್ಸು, ತುಂಬಾನು ನೈಸ್ ಮಾಡೋದು ಬೇಡ. ಯಾಕಂದ್ರೆ ನಿಮ್ಗೆ ಬಾಯಿಗೆ ಅಂಟಕ್ ಸ್ಟಾರ್ಟ್ ಆಗುತ್ತೆ. ನೋಡಿ ನನ್ಗೆ ಬೆಲ್ಲ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಸಾಮಾನ್ಯವಾಗಿ ಒಂದೇ ಸರಿ ಹಾಕಿದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂತೇಳಿ. ನಿಮ್ಗೆ ಅದನ್ನ ಮುಟ್ಟಿದ್ರೆ ಹಿಟ್ಟು ಕೈಯಲ್ಲಿ ಅಂಟಬೇಕು, ಅಂದ್ರೆ ಉಂಡೆ ಕಟ್ಟೋ ಹದ ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಾಗಿ ತುಂಬಾ ಈಸಿಯಾಗಿ ಮಿಕ್ಸಿಲಿ ನಿಮ್ಗೆ ಬ್ಲೆಂಡ್ ಆಗುತ್ತೆ. ನೋಡಿ ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಬೇಕು ಅಂತಂದ್ರೆ ಏಲಕ್ಕಿ ಪೌಡರ್ನ ಸೇರಿಸ್ಕೋಬಹುದು, ನಿಮ್ ಇಷ್ಟ. ನಾನು ಫ್ಲೇವರ್ ಆಗಿರ್ಲಿ, ಮಕ್ಳಿಗೆ ಒಳ್ಳೇದಲ್ವಾ ಅಂತ ಹೇಳಿ ನಾನು ಸೇರಿಸ್ಕೊಂಡಿದೀನಿ. ಮತ್ತೆ ನಾನು ಅರ್ಧ ಕಪ್ ಮಾತ್ರ ತುಪ್ಪನ ಸೇರಿಸ್ಕೊಂಡಿದೆ. ಯಾಕಂದ್ರೆ ಇನ್ನರ್ಧ ಕಪ್ಪು ಈಗ ಉಂಡೆ ಕಟ್ಬೇಕಾದ್ರೆ ಸೇರಿಸ್ಕೊಳ್ಳೋಣ. ನಾವು ಉರಿಬೇಕಾದ್ರೆ ಎಲ್ಲಾ ತುಪ್ಪನ ಸೇರಿಸ್ಕೊಬಿಟ್ರೆ ನಮ್ಗೆ ಉಂಡೆ ಕಟ್ಟಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಈ ರೀತಿ ಇನ್ನು ಮಿಕ್ಕಿದ ಅರ್ಧ ಕಪ್ ತುಪ್ಪನ ನಾನು ಈ ರೀತಿ ಸ್ವಲ್ಪನೇ ಸೇರಿಸ್ಕೊಂಡು ನನ್ಗೆ ಉಂಡೆ ನೋಡಿ ಆತರ ಕಟ್ಟಿ ನೋಡ್ಕೊತಾ ಇದ್ದೀನಿ. ನನ್ಗೀಗ ಅದು ಉಂಡೆ ಅದ ಸರಿ ಬಂತಲ್ವಾ, ಹಾಗಾಗಿ ನಾನು ಮೊದ್ಲೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಸೇರಿಸ್ಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಹಾಗೆ ಉಂಡೆನು ಕಟ್ಕೋಬಹುದು. ನನಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಮಕ್ಳಿಗೆ ಇಷ್ಟಪಟ್ಟು ತಿಂತಾರಲ್ವಾ, ಚೆನ್ನಾಗಿರುತ್ತೆ ಹೆಲ್ತ್ಗುನು ಅಂತ ಹೇಳಿ ನಾನು ಡ್ರೈ ಫ್ರೂಟ್ಸ್ ನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇಷ್ಟೇ, ತುಂಬಾ ಈಸಿಯಾಗಿ ಮನೇಲೇನೆ ಮಕ್ಳಿಗೆ ಹೆಲ್ದಿಯಾಗಿ ಸ್ವೀಟ್ಗಳನ್ನ ಮಾಡ್ಕೊಡ್ಬೋದು. ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಗೂ ಯಾವ್ದೇ ರೀತಿ ಟೆನ್ಷನ್ ಇಲ್ಲದೆ ಮಕ್ಳಿಗೆ ಕೊಡ್ಬಹುದು. ಮತ್ತೆ ಟ್ರಾವೆಲಿಂಗ್ ಟೈಮ್ ಅಲ್ಲೂ ಅಷ್ಟೇ, ನೀವು ಹೊರಗಡೆ ತಗೊಂಡು ತಿನ್ನಕ್ಕೆ ಏನು ಇಷ್ಟ ಆಗಿಲ್ಲ ಅಂದ್ರೆ ಆರಾಮಾಗಿ ದಿನ 15 ರಿಂದ 20 ದಿವಸ ನೀವು ಹೊರಗಡೆ ಯಾವ್ದೇ ಫ್ರಿಜ್ ಇಲ್ದೇನು ತಿಂಗ್ಳಾರ್ಗಟ್ಲೆನೂ ಇಡ್ಬೋದು. ಆದ್ರೆ ಮಕ್ಳಿಗೆ ಅಷ್ಟು ದಿನ ಇಟ್ಕೊಡುವಂತದ್ದು ಏನಿಲ್ಲ. ಆರಾಮಾಗಿ ವಾರಕ್ಕೊಂದ್ಸರಿ ತುಂಬಾ ಈಸಿಯಾಗಿ 1 ಅವರ್ ಅಲ್ಲಿ ಮುಗಿಸಿ ಮಾಡ್ಕೊಡ್ಬೋದು. ನೋಡಿ ಎಷ್ಟು ಕಲರ್ಫುಲ್ ಆಗಿ, ಎಷ್ಟು ಶೈನಿಂಗ್ ಆಗಿ ಕಾಣ್ತಾ ಇದೆ. ಬೆಲ್ಲದ ಉಂಡೆ ಕಟ್ಟಾಯ್ತು. ಈಗ ಬನ್ನಿ ಸಕ್ಕರೆ ಉಂಡೆನ ಕಟ್ಕೊಳ್ಳೋಣ. ಅದಕ್ಕೂ ಸ್ವಲ್ಪನೇ ನಾನು ಸಕ್ಕರೆ ಉಂಡೆ ಮಕ್ಳಿಗೆ ಅವಾಯ್ಡ್ ಮಾಡೋಣ ಅಂತೇಳಿ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಕೆಲವ್ರಿಗೆ ಬೆಲ್ಲ ಇಷ್ಟ ಆಗಿಲ್ಲ ಅಂದ್ರೆ ನೀವು ಸಕ್ಕರೆನ ಈ ರೀತಿ ಉಪಯೋಗಿಸಿ ಮಾಡ್ಕೋಬಹುದು ಅಂತ. ನಾನು ಒಂದು ಅರ್ಧ ಕಪ್ನಷ್ಟು ಸಕ್ಕರೆನ ಮಿಕ್ಸಿಲಿ ಹಾಕಿ ಪೌಡರ್ ಮಾಡಿ ಜರಡಿ ಹಿಡಿದು ಇಟ್ಕೊಂಡಿದೀನಿ. ನೋಡಿ ಈಗ ಸಕ್ಕರೆ ಮತ್ತೆ ಡ್ರೈ ಫ್ರೂಟ್ಸ್ ಮೂರುನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಬಾಯಲ್ಲಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ, ನೀವು ಟೇಸ್ಟ್ ಮಾಡಿ ನೋಡಿ. ಯಾಕಂದ್ರೆ ಸಿಹಿ ನಿಮ್ಗೆ ಯಾವ ಹದದಲ್ಲಿ ಬೇಕು, ಜಾಸ್ತಿ ಬೇಕಾ, ಕಮ್ಮಿ ಬೇಕಾ, ಮೀಡಿಯಂ ಬೇಕಾ ಅಂತ. ನಾನು ಇನ್ನೊಂದ್ ಸ್ವಲ್ಪ ಸಕ್ಕರೆ ಬೇಕು ಅನ್ನಿಸ್ತು. ಯಾಕಂದ್ರೆ ಬರೀ ಹಿಟ್ಟಿಂದು ಸ್ಮೆಲ್ ಬರ್ತಿತ್ತಲ್ವಾ, ಹಾಗಾಗಿ ನಾನು ಇನ್ನೊಂದ್ ಸ್ವಲ್ಪ ಸಕ್ಕರೆ ಹಾಕೊಂಡು ಮತ್ತೆ ಈಗ ತುಪ್ಪ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಳಿಗೆ ಊಟದಲ್ಲಿ ತುಪ್ಪ ತಿನ್ನಲ್ಲ ಅನ್ನೋರು ಈ ರೀತಿನಾದ್ರೂ ನೀವು ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಈ ರೀತಿ ಮನೆ ತುಪ್ಪನೇನೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಮನೆ ತುಪ್ಪ ಇಲ್ಲ ಅಂದ್ರೆ ನೀವು ನಂದಿನಿ ತುಪ್ಪನ ಉಪಯೋಗಿಸ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ನನಗೆ ಉಂಡೆ ಕಟ್ಟೋ ಅದಕ್ಕೆ ಬಂದಿದೆ, ಹಾಗಾಗಿ ನಾನು ಉಂಡೆನ ಕಟ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕು, ಯಾವ ಸೈಜ್ ಅಲ್ಲಿ ಬೇಕು ನೀವು ಕಟ್ಕೋಬಹುದು. ಆ ಉಂಡೆನ ಕಟ್ತಾ ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ. ಮನೇಲೆ ಮಾಡೋದ್ರಿಂದ ಹೆಲ್ತ್ಗೂ ಒಳ್ಳೇದು, ನಮಗೂ ಟೆನ್ಷನ್ ಇರೋದಿಲ್ಲ. ಮಕ್ಳಿಗೆ ಎಷ್ಟೇ ತಿಂದ್ರು ಏನೇ ಇದು ಮಾಡಿದ್ರು. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ. ಮತ್ತೆ ನಿಮ್ಗೆ ಇನ್ ಮುಂದೆ ಯಾವ್ದಾದ್ರು ವಿಡಿಯೋಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಮತ್ತೆ ಸಿಗೋಣ, ಮತ್ತೆ ಸಿಗ್ತಾ ಇರೋಣ. ನಮಸ್ತೆ ಕರುನಾಡು. ಮತ್ತೆ ಮರಿಬೇಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.